ರಾಜ್ಯ ಸರ್ಕಾರ ಸಿಕ್ಕ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದೆ ಅಂತ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇತ್ತು. ಜನಾಕ್ರೋಶ ಯಾತ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡ್ತು. ಸಿಕ್ಕಿದ್ದೆ ಚಾನ್ಸು ಅಂತ ಕಾಂಗ್ರೆಸ್ ಅವ್ರು ಬಿಡ್ತಾರ, ನಮ್ಮ ವಿರುದ್ಧ ನೀವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರಿ, ನಾವೇನು ಕಡಿಮೆನಾ ಅಂತ ಈಗ ಹುಬ್ಳಿ, ಕಲಬುರಗಿ, ವಿಜಯಪುರ, ರಾಯಚೂರು, ಚಿತ್ರದುರ್ಗ, ಶಿವಮೊಗ್ಗ ಎಲ್ಲ ಕಡೆ ಪ್ರತಿಭಟನೆ ಮಾಡಿದರೆ ವಿನೂತನವಾಗಿ. ಯಾವ ರೀತಿ ಅಂತಂದರೆ ಸಿಲಿಂಡರ್ ಹೊತ್ಕೊಂಡು ರಸ್ತೆಯಲ್ಲೇ ಕಟ್ಟಿಗೆ ಒಲೆಯಲ್ಲಿ ಬಿಸಿನೀರು ಕಾಯಿಸಿ ಏನು ಮೈ ಮೇಲೆ ಹಾಕ್ಕೊಂಡಾಗ ಕುಡಿದ್ರ ಆ ಥರ ಒಂದು ಪ್ರತಿಭಟನೆ. ಕಲಬುರಗಿಯಲ್ಲಿ ಪಾಪ ಎಲ್ಲ ಮಹಿಳೆಯರು ರಸ್ತೆಯಲ್ಲೇ ಚಪಾತಿ ಪಲ್ಯ ಎಲ್ಲ ಮಾಡಿ ತಿಂದು ಬಾಯಿ ಬಡ್ಕೊಂಡ್ರ ಇಲ್ಲ ಬಡ್ಕತ್ತವ್ರ ಗೊತ್ತಿಲ್ಲ, ತಿಂತಾ ಇದ್ದಾರಲ್ಲ, ತಿನ್ನೋದ್ರ ಮೂಲಕ ಪ್ರತಿಭಟನೆ. ವಿಜಯಪುರದಲ್ಲಿ ಸಾಂಕೇತಿಕ ಪ್ರತಿಭಟನೆ. ಮತ್ತೊಂದು ಕಡೆ ರಾಯಚೂರಲ್ಲಿ ಅಬ್ಬಬ್ಬ ತುಂಬಿದ ಗ್ಯಾಸ ಖಾಲಿ ಗ್ಯಾಸ್ ಅವು ಅಂತ, ಖಾಲಿ ಗ್ಯಾಸೇ ಅದೇ ಅನ್ಕಂಡೆ. ಇಲ್ಲಾಂದರೆ ವೀರರು ಶೂರರು ಅಷ್ಟು ಈಸಿಯಾಗಿ ಗ್ಯಾಸ್ನ ಹೆಂಗೆ ಹೊತ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಖಾಲಿ ಗ್ಯಾಸ್ನ ಇಟ್ಕೊಂಡು ಬಿಸಿನೀರು ಕಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಪ್ರತಿಭಟನೆ. ಶಿವಮೊಗ್ಗದಲ್ಲಿ ಕುದುರೆ ಗಾಡಿಯಲ್ಲಿ CT ರವಿ ವಿಜಯೇಂದ್ರ ಪ್ರತಿಕೃತಿ ಕೂರಿಸಿ ಡೀಸೆಲ್ ದರ ಏರಿಕೆ ಆಗಿದೆ ಅಂತ ಕಿಡಿಕಾರಿದ್ರು. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಸ್ತೆಯಲ್ಲೇ ಚಹಾ ಮಾಡಿ ಬಾಯಿ ಬಡಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಚೆನ್ನಾಗಿದೆ. ಇವ್ರ ವಿರುದ್ಧ ಅವ್ರ ಜನಾಕ್ರೋಶ ಯಾತ್ರೆ, ಅವ್ರ ವಿರುದ್ಧ ಇವರು ಈ ಯಾತ್ರೆ. ಇನ್ನು ಒಬ್ರಿಗೊಬ್ರು ಇದನ್ನೇ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳಿ. ನಿಜವಾದ ಜನರುಗಳು ಯಾರು ಕೇಳಲ್ಲ, ಬರೀ ರಾಜಕೀಯ, ಎಲ್ಲದರಲ್ಲೂ ರಾಜಕೀಯ. ಕಳೆದ ಬಾರಿ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪೇಸಿಎಂ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಆಗಿತ್ತು. ನಮ್ಮ ರಾಜ್ಯ ಅಲ್ಲಪ್ಪ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಸೌಂಡ್ ಆಗಿತ್ತು. ಈಗ ಅಂಥದ್ದೇ ವಿನೂತನವಾದಂತಹ ಪ್ರತಿಭಟನೆ, ಡಿಜಿಟಲ್ ಪ್ರತಿಭಟನೆ. ಡಿಜಿಟಲೀಕರಣ, ಎಲ್ಲದರಲ್ಲೂ ಡಿಜಿಟಲ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆನೂ ಕೂಡ ಡಿಜಿಟಲ್ ಆಗಿ ಮಾಡಬಹುದು ಅನ್ನೋದನ್ನ ಕಳೆದ ಬಾರಿ ಕಾಂಗ್ರೆಸ್ ತೋರಿಸ್ಕೊಟ್ಟಿತ್ತು. ಬೊಮ್ಮಾಯಿ ಅವರ ವಿರುದ್ಧ ಒಂದು ಪೇಸಿಎಂ ಅಂತ, ಪೇಟಿಎಂನ ಪೇಸಿಎಂ ತರ ಮಾಡಿ ಅವರು ವಿನೂತನ ಪ್ರತಿಭಟನೆ ಮಾಡಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು QR ಕೋಡೇ ರಿಲೀಸ್ ಮಾಡಿದ್ದಾರೆ ಅಂತೆ.